मरकजी मजलिस मुशाफरत तुमकुर ने जिला पुलिस अधीक्षक से पाकिस्तान स्थित एक संगठन की गतिविधियों के खिलाफ कार्रवाई करने की अपील की है। इस संगठन की मान्यता इस्लामी सिद्धांतों के विरुद्ध है और निर्देश लोगों को गुमराह कर रही है। भारतीय मुसलमानों को ऐसे पाकिस्तान स्थित संगठन की आवश्यकता नहीं है, क्योंकि ये समुदाय की शांति, एकता और सद्भाव के लिए खतरा है। इस संगठन के सदस्यों का इस्लाम या मुस्लिम समुदाय से कोई धार्मिक जुड़ाव नहीं है। उनके नाम मुस्लिम नामों जैसे लगते हैं। उनकी मान्यताएं और रीति रिवाज पूरी तरीके से इस्लाम से बाहर है। इसलिए तुमकुर के मुस्लिम समुदाय उन्हें मान्यता या समर्थन नहीं देगा, और यदि वे किसी भी अवैध या आपराधिक गतिविधियों में लिप्त है तो समुदाय को इसकी जिम्मेदारी नहीं उठानी चाहिए। अंततः हम आपसे अनुरोध करते हैं कि कस्बे में इस संगठन की सभी गतिविधियों की पहचान करें और विशेष रूप से इशरत शेख अहमद और उसके साथियों के परिवार से जुड़े कार्यों पर नजर रखें। उनकी चुनावी सभाओं या पर्चे बांटने पर रोक लगाएं। उनके घरेलू और अंतर्राष्ट्रीय संपर्कों, विशेष रूप से FIR जैसे संगठनों के साथ की जाँच करें और उचित कानूनी कार्रवाई करें। ಹಿತದೃಷ್ಟಿಯಿಂದ ನಾವು ಯಾವತ್ತೂ ಕೂಡ ಭಾರತೀಯರಾಗಿ ಬೇರೆ ದೇಶಗಳ ಅದ್ಯಾವ ದೇಶ ಆಗಿರ್ಬೋದು ಅವ್ರು ಬಂದು ಇಲ್ಲಿ ಕಾರ್ಯಚಟುವಟಿಕೆಗಳನ್ನು ನಡೆಸಿ ಏನು ನಮ್ಮ ಕೋಮು ಸಾಮರಸ್ಯ ಇದೆ ಅದನ್ನು ಕೆಡಿಸುವಂಥ ಪ್ರಯತ್ನ ಮಾಡ್ತಾರೆ. ಅದರ ವಿರುದ್ಧ ಮುಸ್ಲಿಂ ಸಮುದಾಯ ಯಾವತ್ತೂ ಕೂಡ ಎದ್ದು ನಿಲ್ಲುತ್ತದೆ. ಅದರಿಂದಾಗಿಯೇ ಈ ದಿನ ಎಲ್ಲ ಮಸೀದಿಗಳ ಮುತವಲ್ಲಿಗಳು, ವಿದ್ವಾಂಸರು, ಮದರಸಾ ಮುಖ್ಯಸ್ಥರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಬಂದು SP-ಗಳಲ್ಲಿ ದೂರನ್ನು ಕೊಟ್ಟಿದ್ದೇವೆ. ನಮಗೆ ಬೇರೆ ದೇಶಗಳ ಯಾವ ಸಂಘ ಸಂಸ್ಥೆಗಳ ಚಟುವಟಿಕೆಗಳು ನಮ್ಮ ಸಮಾಜದಲ್ಲಿ ಬೇಡ. ನಾವು ಮುಸಲ್ಮಾನರಾಗಿರ್ಬೋದು, ಆದರೆ ನಾವು ಭಾರತೀಯರು ಕೂಡ, ಅದು ಮುಖ್ಯವೂ ಕೂಡ. ಭಾರತದ ರಕ್ಷಣೆ, ಭದ್ರತೆ, ಅದರ ಏಕತೆ, ಸಾಮರಸ್ಯತೆ ಮತ್ತು ನಾವೆಲ್ಲ ಕೋಮಿನ ಜನರೊಂದಿಗೆ ಏನು ಸಹೋದರತ್ವದಿಂದ ಬಾಳ್ತಾ ಇದ್ದೇವೆ ಅದು ನಮಗೆ ಮುಖ್ಯ. ಆದ್ದರಿಂದ ಯಾವುದೇ ಬೇರೆ ದೇಶದ ಚಟುವಟಿಕೆಗಳಿಗೆ ಇಲ್ಲಿ ನಡೀಬಾರ್ದು ಅಂಥೇಳಿ ಈ ದಿನ ನಾವು SP ಅವರಿಗೆ ದೂರನ್ನು ಕೊಟ್ಟಿದ್ದೇವೆ. ಅಡಿಷನಲ್ SP ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಏನು ನಮ್ಮ ನಗರದಲ್ಲಿ ಶಾಂತಿಯುತವಾಗಿ ನಾವೆಲ್ಲರೂ ಕೂಡ ಬಾಳ್ತಾ ಇದ್ದೇವೆ. ನಮ್ಮ ಮೇಲೆ ಯಾವುದೇ ರೀತಿಯ ಕಪ್ಪುಚ್ಚುಗೆ ಬರುವಂತಾಗೋದು ನಾವು ನಮ್ಮ ಜೀವನಕ್ಕೆ ಒಂಥರ ತೊಂದರೆ ಆಗ್ತದೆ. ನಾವು ಭಾರತೀಯರು ಆದ್ದರಿಂದ ದೂರನ್ನು ಕೊಟ್ಟಿದ್ದೇವೆ. ಅಡಿಷನಲ್ SP ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು ಸೂಕ್ತ ತನಿಖೆಯನ್ನು ಮಾಡಿ ನಿಮ್ಮ ಮುಂದೆ ತರ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.